12:45 ಕೂಡ ಕಾಲ್ ಮಾಡಿ ಮೇಡಮ್ ಎತ್ತಿದ್ದಾರೆ ಡಾಕ್ಟರ್. ಇಲ್ಲಿ ನೋಡು ಯಾರು ಎಷ್ಟು ಏನು ಪ್ರಿಕಾಷನ್ ಕೊಟ್ಟಿಲ್ಲ. ಅವ್ರು ಮಾಡಿದ್ದಿಲ್ಲ ನಮ್ಮ ಅಜ್ಜಿಗಿಲ್ಲ ಸರ್. ಇರೋದು ಒಂದೇ ಒಂದು ಪ್ರಾಣ, ಒಂದೇ ಒಂದು ಜೀವ, ಮತ್ತೆ ಮರುಜೀವ ಐತೋ ಇಲ್ಲ ನಮ್ಗೆ ಗೊತ್ತಿಲ್ಲ ಸರ್. ವೀಕ್ಷಕರೇ, ಇಂಥದ್ದೊಂದು ಸುದ್ದಿ ಕೇಳಿದ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಿ. ನೋಡಿ, ಮತ್ತೊಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಯನ್ನ ತೆಗೆದುಕೊಂಡಿರುವಂತ ಪ್ರಕರಣ ಇದಾಗಿದೆ. ನಾವು ಹಿಂದಿನ ಸುದ್ದಿಗಳೆಲ್ಲ ನೋಡ್ತಾ ಬರೋದಾದ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ರೋಗಿ ಬಲಿಯಾದ್ರು, ಇಂಥ ಸುದ್ದಿಗಳೆಲ್ಲ ನೋಡಿದ್ದೇವೆ. ಬಟ್ ಈ ಸುದ್ದಿ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಚೆನ್ನಾಗಿ ಏನು ಟ್ರೀಟ್ಮೆಂಟ್ ಅನ್ನು ಕೊಟ್ಟಿರ್ತಾರೆ, ಚೆನ್ನಾಗಿ ಚಿಕಿತ್ಸೆಯನ್ನು ನೀಡಿ ಅಲ್ಲಿ ಆಪರೇಷನ್ ಕೂಡ ಸಕ್ಸಸ್ ಆಗುವ ರೀತಿಯಲ್ಲಿ ವೈದ್ಯರು ಮಾಡಿರ್ತಾರೆ. ಬಟ್ ಇಲ್ಲಿ ಈ ಪ್ರಕರಣದಲ್ಲಿ ಏನಾಗಿದೆ ಅಂದ್ರೆ ಸಿಬ್ಬಂದಿಗಳ ನಿರ್ಲಕ್ಷ್ಯಕ್ಕೆ ವೃದ್ಧೆ ಬಲಿಯಾಗಿರುವಂಥದ್ದು ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. ಬಟ್ ಇದು ಈ ರೀತಿಯ ಒಂದು ಆರೋಪವನ್ನ ನಾವು ಮಾಡ್ತಾ ಇರುವಂಥದ್ದಲ್ಲ. ಇಂತಹದೊಂದು ಆರೋಪವನ್ನ ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು. ಏನು ಎತ್ತ ಅನ್ನೋದನ್ನ ನೋಡೋದಾದ್ರೆ, ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ವೃದ್ಧೆಯನ್ನ ನಿರ್ಲಕ್ಷ್ಯದಿಂದಾಗಿ, ಅಂದ್ರೆ ವೈದ್ಯರ ನಿರ್ಲಕ್ಷ್ಯಕ್ಕಲ್ಲ, ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದಾಗಿ ವೃದ್ಧೆ ಸಾವಿಗೀಡಾಗಿರುವಂತಹ ಪ್ರಕರಣ ಇದಾಗಿದೆ. ಯಾವಾಗ ಏನು ಎತ್ತ ಅನ್ನೋದನ್ನ ನೋಡೋದಾದ್ರೆ, ಏಪ್ರಿಲ್ 9ನೇ ತಾರೀಕು ವಿಮ್ಸ್ ಆಸ್ಪತ್ರೆಗೆ ಅಕ್ಕಮ್ಮ ಎನ್ನುವಂತ ವೃದ್ಧೆ ಅಡ್ಮಿಟ್ ಆಗ್ತಾರೆ. ಕ್ಯಾನ್ಸರ್ ಸಂಬಂಧ ಕಾಯಿಲೆಯಿಂದಾಗಿ ಆ ವೃದ್ಧೆ ಬಳಲ್ತಾ ಇರ್ತಾರೆ. ವೈದ್ಯರು ಅವರನ್ನ ಆಪರೇಷನ್ ಕೂಡ ಮಾಡ್ತಾರೆ, ಆಪರೇಷನ್ ಕೂಡ ಸಕ್ಸಸ್ ಆಗಿರುತ್ತೆ. ಕುಟುಂಬಸ್ಥರು ನಿರಾಳ ಭಾವದಿಂದ ನಿಟ್ಟಿಸಿರು ಬಿಟ್ಟಿರ್ತಾರೆ. ಬಟ್ ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ಅಲ್ಲ, ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದಾಗಿ ಟೈಮ್ ಸರಿಯಾಗಿ ಫಾಲೋ ಅಪ್ ಮಾಡಕ್ಕೆ ಹೇಳಿರ್ತಾರೆ ವೈದ್ಯರು. ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಅವ್ರಿಗೆ ಟೈಮ್ ಸರಿಯಾಗಿ ಇಂಜೆಕ್ಷನ್ ಕೊಡುವಂಥ ವ್ಯವಸ್ಥೆ ಆಗಿರ್ಬೋದು, ಅಥವಾ ಹೊತ್ತಿಗೆ ಟ್ಯಾಬ್ಲೆಟ್ ಅನ್ನು ಕೊಡುವಂಥದ್ದು, ಅಥವಾ ಈ ಟೈಮ್ಗೆ ಇಂಥದೇ ಉಪಹಾರ ಸೇವನೆ ಮಾಡಬೇಕು, ಆಹಾರ ತೆಗೆದುಕೊಳ್ಬೇಕು, ಇಂಥ ಟೈಮ್ಗೆ ಇಂಥದೇ ಇಂಜೆಕ್ಷನ್ ಟ್ಯಾಬ್ಲೆಟ್ ಅನ್ನು ತೆಗೆದುಕೊಳ್ಬೇಕು ಎನ್ನುವಂಥ ನಿಯಮವನ್ನು ಕೂಡ ಅಲ್ಲಿ ಕಟ್ಟುನಿಟ್ಟಾಗಿ ಪಾಲಿಸಬೇಕಂತೇಳಿ ವೈದ್ಯರು ಹೇಳಿರ್ತಾರೆ. ಅಲ್ಲಿನ ಸಿಬ್ಬಂದಿಗಳು ಅದನ್ನ ಪಾಲನೆ ಮಾಡಿರೋದಿಲ್ಲ. ಸೊ ಅದರ ಒಂದು ಪರಿಣಾಮವಾಗಿ ವೃದ್ಧೆ ಸಾವಿಗೀಡಾಗಿರುವಂತಹ ಪ್ರಕರಣ. ಅಕ್ಕಮ್ಮ ಎನ್ನುವಂಥ ವೃದ್ಧೆಯ ಬಾಯಿನಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಂಡಿರುತ್ತೆ. ಏಪ್ರಿಲ್ 7ರಂದು ಆಪರೇಷನ್ ಕೂಡ ಆಗಿರುತ್ತೆ. ಅದಾದ ನಂತರ ಆಪರೇಷನ್ ಸಕ್ಸಸ್ ಆಗಿ ಕೂಡ ವೈದ್ಯರು ತುಂಬಾ ಚೆನ್ನಾಗಿ ನೋಡಿದ್ರು ಕೂಡ ನಿರ್ಲಕ್ಷ್ಯ ಮಾಡಿದಂತಹ ಅಲ್ಲಿನ ಸಿಬ್ಬಂದಿಗಳು ಆಗ್ಲೇ ಹೇಳಿದಾಗೆ ಟ್ಯಾಬ್ಲೆಟ್ ಅನ್ನ ಟೈಮ್ ಸರಿಯಾಗಿ ಕೊಟ್ಟಿರೋದಿಲ್ಲ, ಇಂಜೆಕ್ಷನ್ ಕೂಡ ಕೊಟ್ಟಿರೋದಿಲ್ಲ. ಸೊ ಅದರ ಪರಿಣಾಮವಾಗಿ ವೃದ್ಧೆ ಆಗಿದ್ದಾರೆ ಎನ್ನುವಂತ ಆರೋಪವನ್ನ ಕುಟುಂಬಸ್ಥರು ಆರೋಪಿಸ್ತಾ ಇರುವಂತದ್ದು. ಅವರ ರೋದನೆ ಕೂಡ ಮುಗಿಲು ಮುಟ್ಟಿರುವಂತದ್ದು. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ನೀಡಿದ್ರೆ ಈ ಅಕ್ಕಮ್ಮ ವೃದ್ಧೆ ಬದುಕ್ತಾ ಇದ್ರು ಎನ್ನುವಂತ ಅಳಲನ್ನು ಕೂಡ ಕುಟುಂಬಸ್ಥರು ತೋಡ್ಕೊಂಡಿರುವಂತದ್ದು. ಒಟ್ಟಾರೆ ವಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿಗಳ ನಿರ್ಲಕ್ಷ್ಯಕ್ಕೆ ಇದೀಗ ವೃದ್ಧೆ ಬಲಿಯಾಗಿರುವಂತದ್ದು. ಇಂತಹ ಪ್ರಕರಣಗಳು ಮತ್ತೆ ಮರುಕಳಿಸ್ತಲೇ ಇರುತ್ತೆ. ಆಗಿರ್ಬೋದು ಅಥವಾ ಸಿಎಂ ಅವರ ಹಾದಿಯಾಗಿ ಸರ್ಕಾರಿ ಆಸ್ಪತ್ರೆಗಳ ಅಳಲನ್ನ ಕೇಳೋರೇ ಇಲ್ಲ. ಸ್ನೇಹಿತರೆ, ಈ ಒಂದು ಸುದ್ದಿಗೆ ಸಂಬಂಧಪಟ್ಟಾಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾರೆ ಈ ಸುದ್ದಿ ನ್ಯೂಸ್, ಸಮಸ್ತ ಕನ್ನಡಿಗರ ಧ್ವನಿ. ಸರ್, ಏಪ್ರಿಲ್ 9ನೇ ತಾರೀಕು ಅಡ್ಮಿಟ್ ಆಗಿದ್ದೀವಿ ಸರ್. ಏಪ್ರಿಲ್ 17ನೇ ತಾರೀಕು ಸರ್ಜರಿ ನಡೆದಿದೆ ಸರ್. ಸರ್ಜರಿ ನಡೆಯುವಾಗ ಎಲ್ಲ ದೊಡ್ಡ ಡಾಕ್ಟರ್ಸ್ ಒಪಿನಿಯನ್ ತೊಗೊಂಡಿವಿ ಸರ್. ಆರ್ಟ್ ಈಸ್ ಗುಡ್ ಅಂತ ಅಂದಾಗೇ ನಾವು ಫಾರ್ವರ್ಡ್ ಹೋಗಿ ಸರ್. ಆರ್ಟ್ ಮಾಡ್ರೇಟ್ ರಿಸ್ಕ್ ಅಂತ ಬರ್ದಾರೆ ಸರ್, ಇಲ್ಲ ಅಂತಂದಿಲ್ಲ. ಮಾಡ್ರೇಟ್ ರಿಸ್ಕ್ ಅದು ಜನರಲಾಗಿ ಬರೀತಾರೆ ಅಂತಂದ್ರೆ ಸರ್. ಹಾರ್ಟ್ ಮಾತ್ರ ಚೆನ್ನಾಗಿದೆ ಸರ್. ಹ್ಯೂಮನ್ ಸಿಸ್ಟಮ್ ಕೂಡ ಚೆನ್ನಾಗಿತ್ತು ಸರ್. ನಿನ್ನೆ ಎಕೋ ಟೆಸ್ಟ್ ಕೂಡ ಮಾಡಿಸಿದ್ರೆ ಎಕೋ ಟೆಸ್ಟ್ ಕೂಡ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಇವರು ಇಲ್ಲಿರೋ ಬ್ರದರ್ಸ್ ಟ್ರೀಟ್ಮೆಂಟ್ ಕೊಡೋದರಲ್ಲಿ ಫೇಲ್ ಆದರು. ಇವ್ರು ಏನಂದ್ರೆ ನಮಗೆ ಗುರ್ತು ಮಾಡಬೇಕಾಗಿತ್ತು, ಇಂಜೆಕ್ಷನ್ ಕೊಡೋದು ನಮ್ಗೆ ಗುರ್ತು ಮಾಡಬೇಕಾಗಿತ್ತು, ಮೆಡಿಸನ್ ಕೊಡೋದು, ನಾವು ಮರ್ತೋಗಿರ್ತೀವಿ ಅಂತಾರೆ. MBBS ಮೆಡಿಕಲ್ ಓದಿದ್ದು ಅವ್ರು ಓದಾರ, ಅವ್ರಿಗೆ ಗೊತ್ತಿರ್ತೈತೆ ಯಾವ ಮೆಡಿಸನ್ ಹಾಕ್ತಾವೆ, ಯಾವ ಮೆಡಿಸನ್ ಹಾಕಕತ್ತಾರ, ಯಾವ ಮೆಡಿಸನ್ ಇಲ್ಲ ಅಂತೇಳಿ. ಅವ್ರಿಗೆ ಅರಿವಿರಬೇಕು. ಒಬ್ಬ ಪ್ರಾಣನ ಕಾಪಾಡಬೇಕೆಂಬ ಅರಿವು ಇರಬೇಕು. ಫಸ್ಟ್ ಸರ್ಜರಿ ಆಗಿದ್ಮೇಲೆ RICU ವಾರ್ಡಿಗೆ ಶಿಫ್ಟ್ ಮಾಡಿದರು. RICU ವಾರ್ಡಲ್ಲಿ 3 days ಅಬ್ಸರ್ವೇಷನಲ್ಲಿದ್ದರು. ಅಬ್ಸರ್ವೇಷನಲ್ಲಿ ಚೆನ್ನಾಗಾದ್ರು. ಡೇ ಟು ಡೇ SI ಕೃಪೆಯಿಂದ ಎಲ್ಲ ಚೆನ್ನಾಗಾಗಿತ್ತು. ವಿತೌಟ್ ವೆಂಟಿಲೇಷನ್ ಸಪೋರ್ಟ್ ಇದ್ದರು, ವಿತೌಟ್ ಟೇಕಿಂಗ್ ಆಕ್ಸಿಜನ್ ಅವ್ರು ಹಂಗೆ ಚೆನ್ನಾಗಿದ್ರು, ಚೆನ್ನಾಗಿ ಬ್ರೀತ್ ಮಾಡ್ತಿದ್ರು, ಚೆನ್ನಾಗಿದ್ರು. ಅಲ್ಲಿ ಆಗೈತಂತೇಳಿ SICU ವಾರ್ಡಿಗೆ ಶಿಫ್ಟ್ ಮಾಡಿದ್ರು. SICU ವಾರ್ಡಿಗೆ ಯಾವಾಗ ಶಿಫ್ಟ್ ಮಾಡಿದ್ರು ಒಂದು 2 days 3 days ಚೆನ್ನಾಗಿದ್ರು. ದರಿದ್ರ ಅವರು ನರ ಸಿಕ್ಕಿಲ್ಲ, ಕೆಳಗಿಂದ ಮೇಲೆ ತನಕ ಇರೋ ಬಾಡಿಯಲ್ಲಿ ಒಂದು ನರ ಸಿಕ್ಕಿಲ್ಲ ಅಂತ ಅವ್ರಿಗೆ. ಅಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೆ, ಒಂದು ನರ ಸಿಕ್ಕಿಲ್ಲ ಅಂತೆ. ಆ ನರಗೆ ಇಂಜೆಕ್ಷನ್ ಕೊಟ್ಟು ಫ್ಲೂಯಿಡ್ ಹಾಕ್ಸಿದ್ರಾಗಿನ ಇವತ್ತು ನಮ್ಮ ಅಜ್ಜಿ ಬದುಕ್ತಿದ್ರು. ಅವ್ರು ಮಾಡಿದ ನಿರ್ಲಕ್ಷ್ಯದಿಂದ ನಮ್ಮ ಅಜ್ಜಿ ಪ್ರಾಣ ಹೋಯ್ತು. ಇದು ಒಂದೇ ಪ್ರಾಣ ಅಲ್ಲ, ಇದಕ್ಕಿಂತ ಮುಂಚೆ 3-4-5 ಪ್ರಾಣಗಳು ಆವಾಗಲೇ ಹೋಗ್ಬಿಟ್ಟಿದ್ದಾವೆ.
ಇದು ನಮ್ಮ ಅಜ್ಜಿದು 5ನೇದೋ 6ನೇದೋ ಪ್ರಾಣ ಹೋಗ್ತಿರೋದು. ನಾವು ಬಂದಿದ್ಮೇಲೆ ಡಾಕ್ಟರ್ದೇ ಫಾಲ್ಟ್ ಅಲ್ಲ, ಡಾಕ್ಟರ್ಸ್ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಡಾಕ್ಟರ್ಸ್ ಟ್ರೀಟ್ಮೆಂಟ್ ಚೆನ್ನಾಗೈತೆ ಸರ್. ಡಾಕ್ಟರ್ ಟ್ರೀಟ್ಮೆಂಟ್ ಏನೇನು ಪ್ರಾಬ್ಲಮ್ ಇಲ್ಲ ಸರ್. ಬ್ರದರ್ಸ್ ಸರ್ವೆಂಟ್, ಇಲ್ಲಿರೋ ಬ್ರದರ್ ಸರ್ವೆಂಟ್ ಅವ್ರು ಮಾಡಿದ ನಿರ್ಲಕ್ಷ್ಯದಿಂದನೇ ನಮ್ಮ ಅಜ್ಜಿ ಇವಾಗ ಸತ್ತೋಗಿದ್ದು. ಒಂದು ವೇಳೆ ನಾನು ಸತ್ತೋಗಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ ಸರ್. ನಮ್ಮ ಅಜ್ಜಿಗೆ ಹಂಗಾಗೈತೆ, ನಾನು ಬಿಡಲ್ಲ. ಎಲ್ಲಿ ಎಷ್ಟು ದೂರಕ್ಕೂ ಹೋಗಕ್ಕೆ ರೆಡಿ. ನಿಮ್ಮ ಹೆಸರು? ನನ್ನ ಹೆಸರು ವಿಜೇಂದ್ರ ಕುಮಾರ್, ಕನಕಪುರ ಅಂದ್ರೆ ವಿಜೇಂದ್ರ ಕುಮಾರ್. ನಮ್ಮ ಅಜ್ಜಿನ ಪ್ರಾಣ ತೆಗ್ದಾರ ಸರ್ ಅವರು.